ಖದೀಮನೊಬ್ಬ ಪ್ರಧಾನಿ ಮೋದಿ ಹಣ ಕೊಡಿಸುತ್ತೇನೆ ಎಂದು ನಂಬಿಸಿ ವೃದ್ಧೆಯ ಮಾಂಗಲ್ಯ ಸರ ಎಗರಿಸಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಘಟನೆ ನಡೆದಿತ್ತು। ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದ ಚಿಂತಾಮಣಿ ನಗರ ಠಾಣೆ ಪೊಲೀಸರು ಆರೋಪಿಯನ್ನ ಬಂಧಿಸಿ 2 ಲಕ್ಷ ರೂಪಾಯಿ ಬೆಲೆ ಬಾಳುವ ಬಂಗಾರದ ಮಾಂಗಲ್ಯ ಸರವನ್ನು ಜಪ್ತಿ ಮಾಡಿದ್ದಾರೆ। ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಕಡೆ ನಡೆದುಕೊಂಡು ಹೋಗ್ತಿದ್ದ ಅಜ್ಜಿ ಲಕ್ಷ್ಮೀ ದೇವಮ್ಮರನ್ನ ನಂಬಿಸಿದ ಖದೀಮ ಪ್ರಧಾನಿ ಮೋದಿ ಅವರಿಂದ 5,000 ರೂಪಾಯಿ ಕೊಡುತ್ತಿದ್ದಾರೆ, ನಿಮಗೂ ಕೊಡಿಸುತ್ತೇನೆ ಬಾ ಅಂತ ನಂಬಿಸಿ ಕೃತ್ಯವೆಸಗಿದ್ದನು। 7 ಫೆಬ್ರವರಿ 2025ರಂದು ಪಾಪತಿಮ್ಮನಹಳ್ಳಿ ಗ್ರಾಮದ ಸುಮಾರು 82 ವರ್ಷದ ವಯಸ್ಸಿನ ಲಕ್ಷ್ಮೀ ದೇವಮ್ಮ ಎಂಬುವರು ಊರಿಗೆ ಹೋಗಲು ಚಿಂತಾಮಣಿ ನಗರದಲ್ಲಿ ಸಿವಿಲ್ ಬಸ್ ಸಿಗದ ಕಾರಣ ಬಸ್ ನಿಲ್ದಾಣದಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಕಡೆ ನಡೆದುಕೊಂಡು ಹೋಗುತ್ತಿದ್ದಾಗ ಈ ಕೃತ್ಯ ನಡೆದಿದೆ ಎನ್ನಲಾಗಿದೆ। ಈ ಇನ್ಸಿಡೆಂಟ್ 7th ಫೆಬ್ರವರಿ 2025ಗೆ ಬೆಳಿಗ್ಗೆ ಅರೌಂಡ್ 11 ಆಗಿದೆ, 11:45ಗೆ ಟೈಮ್ ಅರೌಂಡ್ ಆಗಿದೆ। ಆ ಟೈಮ್ಗೆ ಅವರದ್ದು ಮೋಡಸ್ ಆಪರೆಂಡಿ ಹೇಗೆ ಥರ ಇದೆ, ಬೇಸಿಕಲಿ ಒಬ್ಬರು ಓಲ್ಡ್ ಲೇಡಿ, ಸೀನಿಯರ್ ಸಿಟಿಸನ್ ಲೇಡಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ರದಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ। ಆ ಟೈಮ್ಗೆ ಒಬ್ಬರು ನಮ್ಮ ಆರೋಪಿ ಅವ್ರಿಗೆ ಒಬ್ಬರು ಫಾಲೋ ಮಾಡಿದಾರ, ಅವ್ರಿಗೆ ಸ್ಟಾಪ್ ಮಾಡಿಕೊಂಡು ಅವ್ರದ್ದು ಅಟೆನ್ಷನ್ ಡೈವರ್ಷನ್ ಮಾಡೋಕ್ಕೆ ಟ್ರೈ ಮಾಡ್ತಾರ, ಮತ್ತೆ ಬೇರೆ ಪ್ರಾಮಿಸಸ್ ಥರ ಮಾಡಿದಾರ। ಅಂದರೆ ಸೀನಿಯರ್ ಸಿಟಿಸನ್ದು ಪೆನ್ಷನ್ ಸಿಗ್ತಾ ಇದೆ ನಿಮಗೆ, ಈ ಥರ ಕ್ವೆಶನ್ ಮಾಡಿ ನಿಮಗೆ ಹೆಚ್ಚಾಗಿ ಸಿಗುತ್ತೆ, ಈ ಥರ ಅವ್ರಿಗೆ ಅವ್ರ ಜೊತೆಗೆ ಮೋಸ ಮಾಡಿ ಆಮೇಲೆ ಅಟೆನ್ಷನ್ ಡೈವರ್ಷನ್ ಮಾಡೋಕ್ಕಾಗಿ ಅವ್ರಿಗೆ ಹೇಳಿದ್ದಾರೆ ಕಿ ಇದು ಒಡವೆ ವಗೇರ ಏನಿದೆ, ಜ್ಯುವೆಲ್ರಿ ವಗೇರ ಏನಿದೆ ಅದನ್ನು ಒಂದು ಪ್ಯಾಕೆಟಲ್ಲಿ ಹಾಕಿ ಈ ಥರ ಅವ್ರಿಗೆ ಮೋಸ ಮಾಡಿದ್ದಾರೆ। ಆಮೇಲೆ ಈ ಅಜ್ಜಿ ಆಮೇಲೆ ಚೆಕ್ ಮಾಡಿದ್ದಾರೆ, ಸೊ ಅವ್ರದ್ದು ಚೈನ್ 25 ಗ್ರಾಮ್ಸ್ದು ಚೈನ್ ಹೋಗಿದೆ, ಈ ಥರ ಕಳ್ಳತನ ಆಗಿದೆ ಅವರ ಜೊತೆಗೆ। ಸೊ CCTV ಮುಖಾಂತರ ನಾವು ಈ ಕೇಸ್ಗೆ ಟ್ರೇಸ್ ಮಾಡಿದ್ದೀವಿ, ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ದೀವಿ, CCTV ಅನಾಲಿಸಿಸ್ ಮಾಡಿದ್ದೀವಿ। ಈ ಕೇಸಲ್ಲಿ ಆರೋಪಿ ತುಂಬ ನೋಟೋರಿಯಸ್ ಆರೋಪಿ ಹೊಟ್ಟೆ ಮಂಜು ಅವರು ಸಿಕ್ಕಿದ್ದಾರೆ। ಮೊದಲೇ ಕೂಡ ಮೀಡಿಯಲ್ಲಿ ಬಂದಿದೆ, ಅರೌಂಡ್ 6-7 ಮಂತ್ಸ್ ಬ್ಯಾಕ್ ಅವ್ರಿಗೆ ಟ್ರಾಫಿಕ್ ಸಿಗ್ನಲಲ್ಲಿ ಒಬ್ಬರು ಟ್ರಾಫಿಕ್ ಕಾನ್ಸ್ಟೇಬಲ್ ಮತ್ತು ಬೇರೆ ಯಾರು ಸಿಬ್ಬಂದಿ ಮುಫ್ತಿ ಡ್ರೆಸ್ಸಲ್ಲಿ ಒಂದು ಸ್ಕೂಟಿ ರೈಡರ್ಗೆ ಸ್ಟಾಪ್ ಮಾಡಿಕೊಂಡು ಅವರಿಗೆ ಅರೆಸ್ಟ್ ಮಾಡಿದ್ದಾರೆ। ಅದೇ ಸೇಮ್ ಪರ್ಸನ್ ಬೇಲ್ ಆದಮೇಲೆ ನಮ್ಮ ಚಿಂತಾಮಣಿಯಲ್ಲಿ ಮತ್ತು ಕೋಲಾರಲ್ಲಿ 2 ಅಫೆನ್ಸ್ ಮಾಡಿದ್ದಾರೆ, ಕೋಲಾರಲ್ಲಿ ಕೂಡ ಸೇಮ್ ಥರದ್ದು ಅಫೆನ್ಸ್ ಮಾಡಿದ್ದಾರೆ। ಸೊ ಆ ಕೇಸಲ್ಲಿ ಕೂಡ ರಿಕವರಿ ಆಗಿದೆ।